ಧರ್ಮಸ್ಥಳ ವಿರುದ್ಧ 200 ಕೋಟಿ ರೂಪಾಯಿಯ ಷಡ್ಯಂತ್ರ ಮಾಡಲಾಗಿತ್ತು. ಅವರ ಹೆಸರುಗಳನ್ನು ಹೇಳಿದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಎಸ್ಐಟಿ ತನಿಖಾ ವರದಿಯನ್ನು ಬಹಿರಂಗಪಡಿಸಬೇಕು ಎಂದು ಚಿನ್ನಯ್ಯ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ ಬೆನ್ನಲ್ಲೇ ಬೆದರಿಕೆ ಆರಂಭ ಆಗಿದೆ ಅಂತ ಚಿನ್ನಯ್ಯ ಎಸ್ಐಟಿಗೆ ದೂರು ಸಲ್ಲಿಕೆ ಮಾಡಿದ್ದಾರೆ. ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ ಬಳಿಕ ಗಿರೀಶ್ ಮಟ್ಟಣ್ಣನವರ್ ಬೆದರಿಕೆ ಒಡ್ಡಿದ್ದಾರೆ ಎಂದು ಚಿನ್ನಯ್ಯ ದೂರು ಸಲ್ಲಿಕೆ ಮಾಡಿದ್ದಾರೆ. ಮಟ್ಟಣ್ಣನವರ್ ಹಾಗೂ ಯೂಟ್ಯೂಬರ್ ಅಭಿಷೇಕ್ ನನಗೆ ಫೋನ್ ಮಾಡ್ತಾ ಇದ್ದಾರೆ. ಹೆಂಡತಿ, ಅಕ್ಕ, ಅಳಿಯನಿಗೆ ಕರೆ ಮಾಡಿ ಬೆದರಿಕೆ ಹಾಕ್ತಾ ಇದ್ದಾರೆ. ರಿಟ್ ಅರ್ಜಿ ವಾಪಸ್ ಪಡೆಯುವಂತೆ ಒತ್ತಾಯ ಮಾಡ್ತಾ ಇದ್ದಾರೆ. ರಿಟ್ ಅರ್ಜಿ ಸಲ್ಲಿಕೆ ಹಿಂದೆ ಯಾರಿದ್ದಾರೆ ಅಂತ ಪ್ರಶ್ನಿಸುತ್ತಿರುವುದಾಗಿ ಚಿನ್ನಯ್ಯ ಹೇಳಿದ್ದಾರೆ. ಹೀಗಾಗಿ ಇವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಎಸ್ಐಟಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ರೋಗಿ ಬಯಸಿದ್ದು ಹಾಲುವನ್ನ, ವೈದ್ಯ ಹೇಳಿದ್ದು ಹಾಲುವನ್ನ ಅಂದಹಾಗೆ ನಮಗೂ ಎಸ್ಐಟಿ ಅಂತಿಮ ವರದಿ ಬೇಕಿತ್ತು. ಆದರೆ ಈಗ ಚಿನ್ನಯ್ಯ ಮುಖಾಂತರ ಡಿ ಗ್ಯಾಂಗ್ ವರದಿ ಕೇಳಿಸುತ್ತಾ ಇರೋದು ನಮಗೂ ಒಳ್ಳೆಯದಾಗಿದೆ. ಚಿನ್ನಯ್ಯನನ್ನ ಕಳೆದ 6 ತಿಂಗಳಿಂದ ಡಿ ಗ್ಯಾಂಗ್ ಅವರದ್ದೇ ತೋಟದಲ್ಲಿ ಕೆಲಸ ಮಾಡಿಸಿಕೊಂಡು ಸಾಕ್ತಾ ಇದ್ದಾರೆ ಅಂತ ಮಟ್ಟಣ್ಣನವರ್ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಎಸ್ಐಟಿ ವರದಿ 3 ತಿಂಗಳ ಹಿಂದೆಯೇ ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ. ಆದರೆ RTIಗೆ ಹಾಕಿದ್ರೂ ಕೊಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ಇಷ್ಟೇ ಅಲ್ಲದೆ 200 ಕೋಟಿ ರೂಪಾಯಿ ಆರೋಪ ಬಂಡಲ್ ಸುದ್ದಿ. ಇದಕ್ಕೆ ನಾವೇ ಮುಂದಿನ ದಿನಗಳಲ್ಲಿ ಸ್ಪಷ್ಟನೆ ಕೊಡುತ್ತೇವೆ. ಚಿತ್ರದುರ್ಗದ ರಮಾ ನಾಗರಾಜ್ ಅವರು ಅತ್ಯಂತ ಹಿರಿಯ ಸಾಮಾಜಿಕ ಮಹಿಳಾ ಹೋರಾಟಗಾರ್ತಿ. ಅವರು 200 ಹುಣಸೆ ಬೀಜ ಕೂಡ ಕೊಡೋದಕ್ಕೆ ಆಗೋದಿಲ್ಲ. ಇಂತಹ ಬಂಡಲ್ ಬಿಡ್ತಾ ಇದ್ದಾರೆ. ಇದಕ್ಕೆ ನಾವು ಕೋರ್ಟ್ ಮುಖಾಂತರವೇ ಉತ್ತರ ಕೊಡ್ತೇವೆ. ಮಾಧ್ಯಮಗಳು ಕೂಡ ಎಸ್ಐಟಿ ವರದಿ ಬಂದಾಗಲೂ ವರದಿ ಮಾಡಬೇಕೆಂದು ವಿನಂತಿಸಿದ್ದಾರೆ. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತು ಹಾಕಿದ ಪ್ರಕರಣದ ತನಿಖೆಯ ದಿಕ್ಕು ತಪ್ಪಿಸಲು ಆರೋಪಿ ಚಿನ್ನಯ್ಯನ ಮೂಲಕ ವ್ಯತಿರಿಕ್ತ ಹೇಳಿಕೆಗಳನ್ನು ನೀಡಲಾಗಿದೆ. ಇದರ ಹಿಂದೆ ಯಾರಿದ್ದಾರೆ ಎಂಬುದರ ತನಿಖೆ ಆಗಬೇಕು ಅಂತ ಸೌಜನ್ಯ ಪರ ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರ್ ಎಸ್ಐಟಿಗೆ ದೂರು ನೀಡಿದ್ದಾರೆ. ಚಿನ್ನಯ್ಯ 200 ಕೋಟಿ ರೂಪಾಯಿ ವ್ಯವಹಾರ ಎಂದು ಹೇಳಿರುವುದು ಕಪೋಲ ಕಲ್ಪಿತ. ತನಿಖೆಯನ್ನು ವಿಳಂಬ ಮಾಡಲು ಈ ತಂತ್ರ ಅನುಸರಿಸಲಾಗಿದೆ. ಇತ್ತೀಚೆಗೆ ಎಸ್ಐಟಿ ತಂಡ ಬಂಗ್ಲೆಗುಡ್ಡೆಗೆ ಬಂದು ತನಿಖೆ ನಡೆಸಿದ ಬಳಿಕ ಚಿನ್ನಯ್ಯನನ್ನ ಬಳಸಿ ಈ ರೀತಿ ಹೇಳಿಕೆ ನೀಡಿರುವ ಶಂಕೆ ಇದೆ ಅಂತ ಹೇಳಿದ್ದಾರೆ. ಈ ಹಿಂದೆ ಚಿನ್ನಯ್ಯ ಸ್ವಯಂ ಪ್ರೇರಿತನಾಗಿ ಮೃತದೇಹಗಳನ್ನು ಹೂತು ಹಾಕಿರುವುದಾಗಿ ಹೇಳಿಕೆ ಕೊಟ್ಟಿದ್ದ. ತನಿಖೆಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆಗಳನ್ನು ಮಾಧ್ಯಮಗಳಿಗೆ ನೀಡಬಾರದು ಎಂಬ ಜಾಮೀನು ಷರತ್ತನ್ನು ಚಿನ್ನಯ್ಯ ಉಲ್ಲಂಘಿಸಿದ್ದು, ಈ ಬಗ್ಗೆ ಎಸ್ಐಟಿ ವಕೀಲರು ಕ್ರಮ ಕೈಗೊಳ್ಳಬೇಕು. ಹೋರಾಟ ಸಮಯ ಚಿನ್ನಯ್ಯನಿಗೆ ನಾನು ನೈತಿಕ ಬೆಂಬಲ ನೀಡಿರಬಹುದು. ಅದು ಬಿಟ್ಟರೆ ಸಂಪರ್ಕ ಇಲ್ಲ. ಚಿನ್ನಯ್ಯನ ಬ್ರೈನ್ ಮ್ಯಾಪಿಂಗ್ ನಡೆಸಬೇಕು. ಅಗತ್ಯವಿದ್ದರೆ ನಾನು ಕೂಡ ಲೈವ್ ಬ್ರೈನ್ ಮ್ಯಾಪಿಂಗ್ಗೆ ತಯಾರಿದ್ದೇನೆ. ಎಸ್ಐಟಿ ಒಂದು ವರದಿಯನ್ನು 3 ತಿಂಗಳ ಹಿಂದೆ ಸರ್ಕಾರಕ್ಕೆ ನೀಡಿದೆ. ಸರ್ಕಾರ ಅದನ್ನು ತಕ್ಷಣ ಬಹಿರಂಗಗೊಳಿಸಬೇಕು ಅಂತ ಗಿರೀಶ್ ಮಟ್ಟಣ್ಣನವರ್ ಆಗ್ರಹಿಸಿದ್ದಾರೆ. ಈ ಹೋರಾಟ ಇನ್ಮುಂದೆ ಯಾವ ಮಟ್ಟಕ್ಕೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಾಗಿದೆ.